Good morning, everybody. Today I am taking a class on the state of a system. The second one is thermodynamic process. So this is the sketch related to thermodynamic process, and afterwards thermodynamic cycle, and the fourth one is thermodynamic equilibrium condition. So in that three types are there. First one is thermal equilibrium, mechanical equilibrium, and chemical equilibrium. So today first we shall discuss on the next very important definition, which is very important for thermodynamics as well as any process which is taking place inside the system. So therefore, it is a state of a system. So state, as you know that what is your state ಅಂತ ಕೇಳಿದ್ರೆ, so state ಅಂದ್ರೆ ರಾಜ್ಯ ಬಂತು. ಅದು ಬಿಟ್ಟರೆ ಇನ್ನೊಂದು ಏನು ಹೇಳ್ಬೋದು ಅಂದ್ರೆ, ವಾಟ್ ಈಸ್ ಯುವರ್ ಪೊಸಿಷನ್, ವಾಟ್ ಈಸ್ ಯುವರ್ ಕಂಡೀಷನ್, ವಾಟ್ ಈಸ್ ದ ಸ್ಟೇಟ್, ವಾಟ್ ಈಸ್ ಯುವರ್ ಸ್ಟೇಟ್ in your workplace, ಅಥವಾ ವಾಟ್ ಈಸ್ ಯುವರ್ ಸ್ಟೇಟ್ ಇನ್ ದ ಎಕ್ಸಾಮಿನೇಷನ್, ದ ರಿಸಲ್ಟ್ಸ್ ಬಂದ ಮೇಲೆ ಏನಾಯಿತು, ನಿನ್ನ ಸ್ಟೇಟ್ ಹೇಗಿದೆ, ನಿನ್ನ ಕಂಡೀಷನ್ ಹೇಗಿದೆ, ಈಗ ಫಿಫ್ತ್ ಸೆಮಿಗೆ ಬರ್ತೀಯೋ ಇಲ್ವೋ ಅಥವಾ ಥರ್ಡ್ ಸೆಮಿಗೆ ಬರ್ತೀಯೋ ಇಲ್ವೋ, ಇದ್ರ ಬಗ್ಗೆ ದ ಕಂಡೀಷನ್ ವಿಚ್ ಕ್ಲಿಯರ್ಲಿ ಎಕ್ಸ್ಪ್ಲೈನ್ಸ್ ದ ಕಂಡೀಷನ್ ಆಫ್ ದ್ಯಾಟ್ ಪರ್ಟಿಕ್ಯುಲರ್ ಪರ್ಸನ್ ಅಂತ ಹೇಳ್ಬೋದು. ಅದೇ ರೀತಿ ನಮ್ಮ ಥರ್ಮೋಡೈನಮಿಕ್ ಸಿಸ್ಟಮ್ಸ್ಗಳಿಗೆ ಬಂದರೆ, ಇದು ಒಂದು ಸಿಸ್ಟಮ್ ಅಂತ ತಿಳ್ಕೊಳ್ಳಿ. ಇಲ್ಲಿ ನಾನು ಸ್ಕೆಚ್ ತಗೊಂಡಿದ್ದೀನಿ. ಇದು ಒಂದು ಥರ್ಮೋಡೈನಮಿಕ್ ಸಿಸ್ಟಮ್. ಯಾಕೆ ಇದು ಥರ್ಮೋಡೈನಮಿಕ್ ಸಿಸ್ಟಮ್? ಬಿಕಾಸ್ ಹಿಯರ್ ಎ ಗ್ಯಾಸ್ ಇಸ್ ಪ್ರೆಸೆಂಟ್. ಗ್ಯಾಸ್ ಏನು ಮಾಡ್ತಾ ಇದೆ? ಇಟ್ ಈಸ್ ಹ್ಯಾವಿಂಗ್ ಎ ಇನಿಷಿಯಲ್ ಪ್ರೆಷರ್ P1, ಇನಿಷಿಯಲ್ ವಾಲ್ಯೂಮ್ ವಿಚ್ ಈಸ್ ಕಂಟೈನ್ಡ್ ಬೈ ದ ಗ್ಯಾಸ್ ಈಸ್ V1 ಆ್ಯಂಡ್ ಇನಿಷಿಯಲ್ ಟೆಂಪರೇಚರ್ ಈಸ್ T1 ಅಂತ ತಗೊಂಡಿದ್ದೀನಿ. ಸೊ ದಿಸ್ ಈಸ್ ಎ ಸಿಸ್ಟಮ್, okay, where a definite some work is going on. ಅದಕ್ಕೆ ಡೆಫಿನೆಟ್ ಆಗಿ ಏನಂತ ಹೇಳ್ತೀನಿ ನಾನು, ಇದನ್ನು ಡೆಫಿನೆಟ್ ಏರಿಯಾ ವೇರ್ ಸಮ್ ಥರ್ಮೋಡೈನಮಿಕ್ ಪ್ರೊಸೆಸ್ ಇಸ್ ಗೋಯಿಂಗ್ ಆನ್. ಅದಕ್ಕೆ ಇದನ್ನು ಥರ್ಮೋಡೈನಮಿಕ್ ಸಿಸ್ಟಮ್ ಅಂತ ಕರಿತೀವಿ. ನಾನು ಅದನ್ನು ಡೆಫಿನೇಷನ್ದಲ್ಲಿ ಹೇಳಿದ್ದೀನಿ. ಈಗ ಈ ಸಿಸ್ಟಮನ್ನು ಕನ್ಸಿಡರ್ ಮಾಡಿದ್ರೆ, ಇನಿಷಿಯಲಿ ಏನಾಗುತ್ತೆ, ಈ ಫಸ್ಟ್ ಪೊಸಿಷನ್ದಲ್ಲಿ ಪಿಸ್ಟನ್ಸ್ ಇದೆ. ಓಕೆ, ಸೊ ಬಿಫೋರ್ ದ ಥರ್ಮೋಡೈನಮಿಕ್ ಪ್ರೊಸೆಸ್ ಇಸ್ ಟೇಕಿಂಗ್ ಪ್ಲೇಸ್ ಏನಾಗ್ತಾ ಇದೆ, ಇನಿಷಿಯಲ್ ಕಂಡೀಷನ್ಸ್ ಏನಿದಾವೆ ಅಥವಾ ಈ ಸಿಸ್ಟಮ್ನ ಕಂಡೀಷನ್ ಅಥವಾ ಸ್ಟೇಟ್ ಹೇಗಿದೆ, ಇಟ್ ಈಸ್ ಹ್ಯಾವಿಂಗ್ ಇನಿಷಿಯಲ್ ಪ್ರೆಷರ್ P1, V1, T1. ಸೊ ಅದಕ್ಕೆ ದಟ್ ಈಸ್ ಇಂಡಿಕೇಟೆಡ್ ಬೈ ಪ್ರೆಷರ್ P1. ಇಲ್ಲಿ ಪ್ರೆಷರ್ ವಾಲ್ಯೂಮ್ ಡಯಾಗ್ರಾಮ್ ಅಂತ ಕರಿತೀವಿ, PV ಡಯಾಗ್ರಾಮ್ ಅಂತ ಕರಿತೀವಿ. ಇದರಲ್ಲಿ ಇದನ್ನು ಪಾಯಿಂಟ್ ಮಾಡ್ಕೊಂಡಿದ್ದೀನಿ 1 ಅಂತ. ಅದಾದಮೇಲೆ ಇಲ್ಲಿ ನೋಡಿ, ವಾಲ್ಯೂಮ್ ಈಸ್ V1. ಸೊ ವಾಲ್ಯೂಮ್ ಏನಿದೆ, V1 ಇದೆ, ವಾಲ್ಯೂಮ್ ಡಯಾಗ್ರಾಮ್ ಎಕ್ಸ್ ಕೋಆರ್ಡಿನೇಟ್ನಲ್ಲಿ. ಪ್ರೆಷರ್ ಏನಿದೆ, P1 ಇದೆ. ಸೊ ಏನಾಗ್ತಾ ಇದೆ, ವೆನ್ ದ ಗ್ಯಾಸ್ ಎಕ್ಸ್ಪಾಂಡ್ಸ್, ವೆನ್ ದ ಥರ್ಮೋಡೈನಮಿಕ್ ಪ್ರೊಸೆಸ್ ಇಸ್ ಟೇಕಿಂಗ್ ಪ್ಲೇಸ್, ಎಟ್ ದ ಸೇಮ್ ಟೈಮ್ ದ ಪಿಸ್ಟನ್ ಈಸ್ ಡಿಸ್ಪ್ಲೇಸ್ಮೆಂಟ್. ದ ಪಿಸ್ಟನ್ ಡಿಸ್ಪ್ಲೇಸ್ಮೆಂಟ್ ಆಗ್ತಾ ಇದೆ, ಹೀಗೆ ಗ್ರ್ಯಾಜುಯಲಿ ಮೂವ್ ಆಗ್ತಾ ಇದೆ. ವೈ? ಬಿಕಾಸ್ ಆಸ್ ದ ಗ್ಯಾಸ್ ಎಕ್ಸ್ಪಾಂಡ್ಸ್, ಅಂದರೆ ಪ್ರೆಷರ್ ಹೆಚ್ಚಾಗ್ತಾ ಹೋದಂಗೂ ಏನಾಗುತ್ತೆ, ಪಿಸ್ಟನ್ ಮೂವ್ಮೆಂಟ್ ಆಗ್ತಾ ಬಂತು. ಆ ಟೈಮ್ನಲ್ಲಿ ಈ ಪೊಸಿಷನ್ ಅಂತ ತಗೊಂಡ್ರೆ ವಾಲ್ಯೂಮ್ ಸ್ವಲ್ಪ ಹೆಚ್ಚಾಗಿದೆ, ವಾಲ್ಯೂಮ್ ಇಲ್ಲಿ ತಗೋತೀನಿ ನಾನು. ಅದೇ ಟೈಮ್ನಲ್ಲಿ ಪ್ರೆಷರ್ ಏನಾಗುತ್ತೆ, ಡೌನ್ ಆಗುತ್ತೆ. ಯಾಕಂತ ಹೇಳಿದ್ರೆ ನಾನು ಸೆಕೆಂಡ್ ಚಾಪ್ಟರ್ನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಗ್ಯಾಸ್ ಲಾಸ್ಗಳ ಬಗ್ಗೆ ಹೇಳ್ತೀನಿ. ಆ ಗ್ಯಾಸ್ ಲಾಸ್ನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇನ್ ಎ ಕ್ಲೋಸ್ಡ್ ಸಿಸ್ಟಮ್ ಪ್ರೆಷರ್ ವಾಲ್ಯೂಮ್ ಹೆಚ್ಚಾಗ್ತಾ ಹೋದಂಗೂ ಏನಾಗುತ್ತೆ, ಪ್ರೆಷರು ಡಿಕ್ರೀಸ್ ಆಗ್ತಾ ಬರುತ್ತೆ. ಸೊ ಅದ್ರ ಪ್ರಕಾರ ನೋಡಿ, ಪಿಸ್ಟನ್ ಮೂವ್ಮೆಂಟ್ ಆಗ್ತಾ ಇದೆ 1 to 2. ಈ ಪಾತಲ್ಲಿ ಏನಾಗ್ತಿದೆ, ಈ ಪೊಸಿಷನ್ ಅನ್ನು ನಾನೇನು ತಗೊತೀನಿ, ವಾಲ್ಯೂಮ್ ನೋಡಿ ಸ್ವಲ್ಪ ಹೆಚ್ಚಾಗಿದೆ, ಇದು ವಾಲ್ಯೂಮ್ ಹೆಚ್ಚಾಗಿದೆ. ಅಂದ್ರೇನು, ಪಿಸ್ಟನ್ ಇಲ್ಲಿಗೆ ಬಂತು, ಅಷ್ಟಕ್ಕೆ ನಿಲ್ಲತ್ತಾ? ಇಲ್ಲ. ಸೊ ಆ ಕಂಡೀಷನ್ಗೆ ನಾವು ತಗೊಂಡಂತಹ ಗ್ರಾಫ್ ಇದು. ವೆನ್ ವಿ ಪ್ಲಾಟ್ ಎ ವಾಲ್ಯೂಮ್ ವರ್ಸಸ್ ಪ್ರೆಷರ್, ನೋಡಿ ಪ್ರೆಷರ್ ಇಲ್ಲಿ ಬಂದಿದೆ ಅಂತ ತಿಳ್ಕೊತೀನಿ, ಡೌನ್ ಆಗಿದೆ, ಸಿಸ್ಟಮ್ನಲ್ಲಿ ಪ್ರೆಷರ್ ಡೌನ್ ಆಗಿದೆ. ಅದಾದಮೇಲೆ ನೆಕ್ಸ್ಟ್ ಮತ್ತು ಗ್ಯಾಸ್ ಎಕ್ಸ್ಪಾನ್ಷನ್ ಆಗ್ತಾ ಇದೆ. ಥರ್ಮೋಡೈನಮಿಕ್ ಪ್ರೊಸೆಸ್ ಈಸ್ ಟೇಕಿಂಗ್ ಪ್ಲೇಸ್ ಆನ್ ದ ಗ್ಯಾಸಸ್, ಬಿಕಾಸ್ ಆಫ್ ವಿಚ್ ಪ್ರೆಷರ್ ಇನ್ಕ್ರೀಸ್ ಆಯಿತು. ಪ್ರೆಷರ್ ಇನ್ಕ್ರೀಸ್ ಆದ ಕೂಡ ಪಿಸ್ಟನ್ ಮೂವ್ಮೆಂಟ್ ಆಯಿತು. ನೋಡಿ ಇಲ್ಲಿಗೆ ಬಂತು, ಇಲ್ಲಂತ ತಗೊತೀನಿ. ಆವಾಗ ನೋಟ್ ಮಾಡ್ಕೋಬೇಕು, ವಾಲ್ಯೂಮ್ ಎಷ್ಟಾಗಿದೆ, ಪ್ರೆಷರ್ ಎಷ್ಟಾಗಿದೆ ಅಂತ ನೋಟ್ ಮಾಡ್ಕೋಬೇಕು. ನೆಕ್ಸ್ಟ್ ಮತ್ತು ಫರ್ದರ್ ಸ್ಟಿಲ್ ಇಟ್ ಮೂವ್ಸ್, ದ ಪಿಸ್ಟನ್ ಇಸ್ ಮೂವಿಂಗ್. ಇಲ್ಲಂತ ತಗೊತೀನಿ, ಇಲ್ಲಿ ತಗೊತೀನಿ. ಆವಾಗ ವಾಲ್ಯೂಮ್ ಎಷ್ಟಾಗಿದೆ, ಪ್ರೆಷರ್ ಎಷ್ಟಾಗಿದೆ ನೋಟ್ ಮಾಡಿಕೊಂಡು ನಾವು ಗ್ರಾಫನ್ನು ಪ್ಲಾಟ್ ಮಾಡಿದ್ರೆ ಏನಾಗುತ್ತೆ, ನಮ್ಗೆ ಇಲ್ಲೆಲ್ಲ ಪಾಯಿಂಟ್ಸ್ಗಳು ಸಿಗ್ತಾ ಹೋಗ್ತವೆ. ಅದೇ ರೀತಿ ಲಾಸ್ಟ್ಗೆ ದ ಪಿಸ್ಟನ್ ಈಸ್ ರೀಚಿಂಗ್ ಟು ದ ಡೆಡ್ ಎಂಡ್ ಪೊಸಿಷನ್, ದಟ್ ಈಸ್ ಐ ಆಮ್ ನೋಟಿಂಗ್ ಇಟ್ ಆಸ್ ಅ ಸೆಕೆಂಡ್ ಪಾಯಿಂಟ್. ಅಂದರೆ ಇಲ್ಲಿಗೆ ಬಂದು ನಿಲ್ಲುತ್ತೆ. ಸೊ ಅಟ್ ದ ಕಂಡೀಷನ್, ಅಟ್ ದಟ್ ಟೈಮ್ ಪಿಸ್ಟನ್ ಸೆಕೆಂಡ್ ಪೊಸಿಷನಿಗೆ ಬಂದು ನಿಲ್ತು. ಆವಾಗ ವಾಲ್ಯೂಮ್ ಎಷ್ಟಾಗಿದೆ, V2, ಪ್ರೆಷರ್ ಇಸ್ ಡಿಕ್ರೀಸ್ ಟು P2. P1 ಇದ್ದದ್ದು P2 ಆಗಿದೆ. ಸೊ ಹಿಯರ್ ವಾಟ್ ಐ ಮೀನ್ ಟು ಸೇ ಈಸ್, ದ ಸ್ಟೇಟ್ ಆಫ್ ಅ ಸಿಸ್ಟಮ್ ಈಸ್ ನಥಿಂಗ್ ಬಟ್ ದ ಕಂಡೀಷನ್ ಆಫ್ ದ ಸಿಸ್ಟಮ್ ದಟ್ ಕ್ಯಾನ್ ಬಿ ಐಡೆಂಟಿಫೈಡ್ ಬೈ ಸಮ್ ಆಫ್ ದ ಪ್ರಾಪರ್ಟೀಸ್. ಈ ಕಂಡೀಷನನ್ನು ಯಾವ ರೀತಿ ಅಬ್ಸರ್ವ್ ಮಾಡ್ತಿದ್ದೀವಿ, ಸಮ್ ಆಫ್ ದ ಅಬ್ಸರ್ವೇಬಲ್ ಕ್ವಾಂಟಿಟೀಸ್. ಅಂದರೆ ಅಬ್ಸರ್ವೇಬಲ್ ಕ್ವಾಂಟಿಟೀಸ್ ಅಂದರೆ
ಚೇಂಜಸ್ ಆಗ್ತಾ ಹೋಗುತ್ತೆ. ಏನೇ ಪ್ರೊಸೆಸ್ ಆದ್ರೂ ಪ್ರೆಷರ್, ವಾಲ್ಯೂಮ್, ಟೆಂಪರೇಚರ್ ಏನಾಗ್ತಾ ಹೋಗುತ್ತೆ, ವೇರಿ ಆಗ್ತಾ ಹೋಗುತ್ತೆ. ಆ ವೇರಿ ಆಗುವಂಥ ಕಂಡೀಷನ್ಗಳನ್ನು ನಾವಿಲ್ಲಿ ಕ್ಲಿಯರ್ ಆಗಿ ನೋಟ್ ಮಾಡಿಕೊಂಡು ಇಫ್ ವಿ ಪ್ಲಾಟ್ ಎ ಗ್ರಾಫ್ ದೆನ್ ಇಟ್ ಈಸ್ ನಥಿಂಗ್ ಬಟ್ ದ ಸ್ಟೇಟ್ ಆಫ್ ಎ ಸಿಸ್ಟಮ್. ಈ ಗ್ರಾಫ್ ಅನ್ನು ನಾವು ಪ್ಲಾಟ್ ಮಾಡಿದ್ದೀವಿ ಬಿಕಾಸ್ ಇಟ್ಸ್ ಎ ಗ್ರಾಫ್ ವಿಚ್ ಈಸ್ ಅಬ್ಟೈನ್ಡ್ ಬೇಸ್ಡ್ ಆನ್ ದ ಸಿಸ್ಟಮ್, ಬೇಸ್ಡ್ ಆನ್ ದಿಸ್ ಸಿಸ್ಟಮ್ಸ್ ವಾಲ್ಯೂಮ್ ಆ್ಯಂಡ್ ಪ್ರೆಷರ್ ಕಂಡೀಷನ್. ವಾಲ್ಯೂಮ್ ಆ್ಯಂಡ್ ಪ್ರೆಷರ್ ಕಂಡೀಷನ್ ಪ್ರಕಾರ ನಾವು ಮಾಡಿದ್ದೀವಿ ಈ ಗ್ರಾಫ್ ಅನ್ನು ಪ್ಲಾಟ್ ಮಾಡಿದ್ದೀವಿ. ಸೊ ಹಿಯರ್ ಸ್ಟೇಟ್ ಆಫ್ ಎ ಸಿಸ್ಟಮ್ ಈಸ್ ನಥಿಂಗ್ ಬಟ್ ದ ಕಂಡೀಷನ್ ಆಫ್ ದ ಸಿಸ್ಟಮ್ ದಟ್ ಕ್ಯಾನ್ ಬಿ ಐಡೆಂಟಿಫೈಡ್ ಬೈ ಸಮ್ ಆಫ್ ದ ಅಬ್ಸರ್ವೇಬಲ್ ಪ್ರಾಪರ್ಟೀಸ್ ಲೈಕ್ ಪ್ರೆಷರ್, ವಾಲ್ಯೂಮ್, ಟೆಂಪರೇಚರ್. ನೆನ್ಪಿಟ್ಕೊಳ್ಳಿ, ದ ಡೆಫಿನೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ದ ರಿಲೇಟೆಡ್ ಸ್ಕೆಚ್. ಇಲ್ಲಿ ಈ ಸ್ಟೇಟ್ ಈ ಫಸ್ಟ್ ಸ್ಟೇಟಲ್ಲಿ ಹೆಂಗಾಗಿ ಏನಾಗಿದೆ ನಮ್ಮ ಸಿಸ್ಟಮ್ನ ಸ್ಟೇಟು ಅಥವಾ ಕಂಡೀಷನ್, ಇಟ್ಸ್ ಹ್ಯಾವಿಂಗ್ ಪ್ರೆಷರ್ P1, volume V1 and temperature T1. Suppose if you take the state of a second point, the piston na second state equilibrium state anta kariತೀವಿ. ಇದು ಏನು ಅಂತ ಕೇಳಿದ್ರೆ it is having the pressure P2, V2 and temperature is T2. So this is nothing but the state of a system. Okay, so afterwards ನಾವು ನೆಕ್ಸ್ಟ್ ಬರೋದು ಥರ್ಮೋಡೈನಮಿಕ್ ಪ್ರೊಸೆಸ್ಗಳಿಗೆ ಬರಬೇಕು. ಥರ್ಮೋಡೈನಮಿಕ್ ಪ್ರೊಸೆಸ್ನ ಡೆಫಿನೇಷನ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಅದೇನು ಹೇಳುತ್ತೆ, ಏನು ಅಂತ ಹೇಳಿದ್ರೆ ನೋಡಿ, ಇದು ಒಂದು ಪ್ರೊಸೆಸ್ 1 to A, ಅದಾದಮೇಲೆ 2. ಇಟ್ ಈಸ್ ಆಲ್ಸೋ ಒನ್ ಪ್ರೊಸೆಸ್, ಇಟ್ ಈಸ್ ಆಲ್ಸೋ ಒನ್ ಪ್ರೊಸೆಸ್. ಹಾಗಾದರೆ ಡೆಫಿನೇಷನ್ ಏನು? ವೆನ್ ಎ ಸಿಸ್ಟಮ್ ಚೇಂಜಸ್ ಇಟ್ಸ್ ಸ್ಟೇಟ್ ಫ್ರಮ್ ಒನ್ ಈಕ್ವಿಲಿಬ್ರಿಯಂ ಕಂಡೀಷನ್. ಏನು ಹೇಳ್ತಾನೆ ನಾನು? ವೆನ್ ಎ ಸಿಸ್ಟಮ್ ಚೇಂಜಸ್ ಇಟ್ಸ್ ಪೊಸಿಷನ್ ಫ್ರಮ್ ಒನ್ ಈಕ್ವಿಲಿಬ್ರಿಯಂ ಕಂಡೀಷನ್ ಟು ದ ಅನದರ್ ಈಕ್ವಿಲಿಬ್ರಿಯಂ ಕಂಡೀಷನ್. ಆಮೇಲೆ ಹೇಳ್ತೀನಿ ಈಕ್ವಿಲಿಬ್ರಿಯಂ ಕಂಡೀಷನ್ ಅಂದರೆ ಏನು ಅಂತ ಇಲ್ಲಿ ತೊಗೊತೀನಿ. ವೆನ್ ಎ ಸಿಸ್ಟಮ್ ಚೇಂಜಸ್ ಇಟ್ಸ್ ಸ್ಟೇಟ್, ಅದರ ಪೊಸಿಷನನ್ನು 1 to 2ಗೆ ಚೇಂಜ್ ಮಾಡುವಾಗ ದ ಸಕ್ಸೆಸಿವ್ ಪಾತ್ ಥ್ರೂ ವಿಚ್, ಇದು ಒಂದು ಸಕ್ಸೆಸಿವ್ ಪಾತ್. ಇಲ್ಲಿ ನೋಡಿದ್ದೀರಾ, ಇದೇ ಥರ ಗ್ರಾಫನ್ನು ನೀವು ಡ್ರಾ ಮಾಡ್ಕೊಂಡಿದ್ದೀನಿ. ದ ಸಕ್ಸೆಸಿವ್ ಪಾತ್ ಥ್ರೂ ವಿಚ್ ಇಟ್ ಹ್ಯಾಸ್, ಅಂದರೆ ಇಟ್ ಅಂದ್ರೇನು, ಪಿಸ್ಟನ್ ಹ್ಯಾಸ್ ಟ್ರಾವೆಲ್ಡ್ ಈಸ್ ನಥಿಂಗ್ ಬಟ್ ಎ ಪ್ರೊಸೆಸ್. ನಾನು ಬೆಸ್ಟ್ ಎಕ್ಸಾಂಪಲ್ ಕೊಡೋದು ಏನಂತ ಹೇಳಿದ್ರೆ, ಈಗ ಪ್ರೊಸೆಸ್, ಈಗ ನಾನು ಮನೆಯಿಂದ ಕಾಲೇಜಿಗೆ ಎಟ್ 9 o'clock ಬಂದ್ಬಿಡ್ತೀನಿ. ದಿಸ್ ಈಸ್ ಮೈ ಒನ್ ಪ್ರೊಸೆಸ್. ನನ್ನ ಸ್ಟಾರ್ಟಿಂಗ್ ಪಾಯಿಂಟ್ 1, ಸೆಕೆಂಡ್ ಪಾಯಿಂಟ್ 2. ಓಕೆ, ಸೊ ಇದು ನನ್ನ ಮನೆ, ಇದು ಕಾಲೇಜು. ಇಲ್ಲಿಂದ ಇಲ್ಲಿವರೆಗೆ ಬಂದಿದ್ದೀನಿ. ಅದಕ್ಕೊಂದು ಗ್ರಾಫ್ ತಗೊತೀನಿ, ಯಾವ ರೀತಿ ಬಂದೆ, ಅದು ಇದು ಪ್ಯಾರಾಮೀಟರ್ಸ್, ಅಬ್ಸರ್ವೇಬಲ್ ಕ್ವಾಂಟಿಟೀಸ್ ಪ್ರಕಾರ ತಗೊಂಡಿದ್ದೀನಿ. ಆವಾಗ ವೆನ್ ಐ ಜಾಯಿನ್ ದಿಸ್ ಐ ಗಾಟ್ ದಿಸ್ ಪ್ರೊಸೆಸ್. ಸೊ ಇದೊಂದು ಪ್ರೊಸೆಸ್ ಅಂತ ತಿಳ್ಕೊತೀನಿ. ಅದೇ ರೀತಿ ಇಲ್ಲಿ ಈ ಸ್ಕೆಚಿಗೆ ತಗೊಂಡ್ರೆ, ಸೊ ದಿಸ್ ಸ್ಕೆಚ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಥರ್ಮೋಡೈನಮಿಕ್ ಪ್ರೊಸೆಸ್ ಆಸ್ ವೆಲ್ ಆಸ್ ಥರ್ಮೋಡೈನಮಿಕ್ ಸೈಕಲ್ಗೂ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ಇಲ್ಲಿ ನೋಡಿ, ಇಲ್ಲಿ 2 ಪ್ರೊಸೆಸ್ಗಳಾಗಿದ್ದಾವೆ. 1 to 2 ಪಾತನ್ನು ಹೇಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಎ ಅಂತ, ಅದೇ ರೀತಿ 2 to 1 ಅಂತ ತಗೊಂಡಿದ್ದೀನಿ. 2 to B, 2 to B to 1. ಇದು ಒಂದು ಪ್ರೊಸೆಸ್. ಯಾಕಂತ ಹೇಳಿದ್ರೆ ಈಗ ನಾನು ಕಾಲೇಜಿಗೆ ಬಂದಿದ್ದೀನಿ 1 o'clock, ಇವತ್ತು ಸ್ಯಾಟರ್ಡೆ 1 o'clock ಮನೆಗೆ ಹೋಗ್ತೀನಿ ಅಂತ ಹೇಳಿದ್ರೆ ಇಲ್ಲಿಂದ ಹೀಗೆ ಹೋಗ್ತೀನಿ. ಸೊ ಇದು ಒಂದು ಪ್ರೊಸೆಸ್ಸು. ಏನೇ ಒಂದು ವರ್ಕ್ ಮಾಡಿ ನೀವು ಅಲ್ಲಿಂದ ಇಲ್ಲಿಗೆ ಬಂದಿರಿ, ಇಲ್ಲಿಂದ ಅಲ್ಲಿಗೆ ಹೋಗಿದ್ದೀರ, ದಟ್ ಈಸ್ ಆಲ್ಸೋ ಒನ್ ಆಫ್ ದ ಪ್ರೊಸೆಸ್. ಹಿಯರ್ ಆಲ್ಸೋ ಅವರ್ ಸಿಸ್ಟಮ್, ಥರ್ಮೋಡೈನಮಿಕ್ ಸಿಸ್ಟಮ್ ಈಸ್ ಡೂಯಿಂಗ್ ಎ ಥರ್ಮೋಡೈನಮಿಕ್ ಪ್ರೊಸೆಸ್. ವಾಟ್ ಕೈಂಡ್ ಆಫ್ ಎ ಪ್ರೊಸೆಸ್ ಇಟ್ ಈಸ್? ಇಟ್ ಈಸ್ ಎಕ್ಸ್ಪಾಂಡೆಡ್. ವಾಲ್ಯೂಮ್ ಹೆಚ್ಚಾಗಿದೆ, ಪ್ರೆಷರ್ ಡಿಕ್ರೀಸ್ ಆಗಿದೆ. ಅದಕ್ಕೆ ಹೆಸರು ಕೊಡೋದನ್ನು 3rd ಚಾಪ್ಟರ್ ಕಲಿಯೋಣ. ಬಿಫೋರ್ ದ್ಯಾಟ್ ಯು ಜಸ್ಟ್ ಕಾನ್ಸಂಟ್ರೇಟ್ ಆನ್ ವಾಟ್ ಯು ಮೀನ್ ಬೈ ಸ್ಟೇಟ್ ಆಫ್ ಎ ಸಿಸ್ಟಮ್. ಇದು ಸ್ಟೇಟ್ ಅಥವಾ ಸಾರಿ ಇದನ್ನು ಸಿಸ್ಟಮ್ ಅಂತ ಕರಿತೀವಿ. ಅದಾದಮೇಲೆ ಥರ್ಮೋಡೈನಮಿಕ್ ಪ್ರೊಸೆಸ್ ಆಯ್ತಿದೆ. ಈ ಥರ್ಮೋಡೈನಮಿಕ್ ಪ್ರೊಸೆಸ್ಸಲ್ಲಿ ಹೇಗೆ ಕರಿಬೋದು ಇದನ್ನು? ವೆನ್ ಎ ಸಿಸ್ಟಮ್ ಚೇಂಜಸ್ ಇಟ್ಸ್ ಪೊಸಿಷನ್ ಫ್ರಮ್ ಒನ್ ಈಕ್ವಿಲಿಬ್ರಿಯಂ ಕಂಡೀಷನ್ ಟು ಅನದರ್ ಈಕ್ವಿಲಿಬ್ರಿಯಂ ಕಂಡೀಷನ್, ದೆನ್ ದ ಸಕ್ಸೆಸಿವ್ ಪಾತ್ ಥ್ರೂ ವಿಚ್ it has traveled, it is called as a thermodynamic process. The definition is very important. Later classes I will give the complete what do you say, the notes of these topics. Okay, so ಇದನ್ನ ಏನಂತ ಕರಿಬಹುದು? ಥರ್ಮೋಡೈನಮಿಕ್ ಪ್ರೊಸೆಸ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಬರ್ತೀವಿ ಥರ್ಮೋಡೈನಮಿಕ್ ಸೈಕಲ್. ಥರ್ಮೋಡೈನಮಿಕ್ ಸೈಕಲ್ ಅಂದ್ರೇನು? ವೆನ್ ಎ ಪ್ರೊಸೆಸ್ ಈಸ್ ಪರ್ಫಾರ್ಮ್ಡ್ ಇನ್ ಸಚ್ ಎ ವೇ ದ್ಯಾಟ್ ವೆನ್ ಎ ಪ್ರೊಸೆಸ್, ಇಲ್ಲಿ ನೋಡಿ ಇಲ್ಲೊಂದು ಪ್ರೊಸೆಸ್ ಆಗಿದೆ, ಇದಾದ್ಮೇಲೆ ಇಲ್ಲಿಗೆ ಸ್ಟಾರ್ಟಿಂಗ್ ಪಾಯಿಂಟಿಂದ ಇಲ್ಲಿಗೆ ಎಂಡ್ ಆಯಿತು, ಹೌದಾ? ಅದಕ್ಕೆ ಹೆಸರು ಕೊಡ್ತೀನಿ ಎ ಅಂತ. ಇದೊಂದು ಥರ್ಮೋಡೈನಮಿಕ್ ಪ್ರೊಸೆಸ್ ಆಯಿತು. ಅದಾದಮೇಲೆ ಇಲ್ಲಿಂದ ವಾಪಸ್ ಇಲ್ಲಿಗೆ ಹೋಗುತ್ತೆ, ಇದು ಒಂದು ಥರ್ಮೋಡೈನಮಿಕ್ ಪ್ರೊಸೆಸ್. ಇಲ್ಲಿ ಡೆಫಿನೇಷನ್ ಹೇಗೆ ಹೇಳ್ತೀವಿ ಅಂದರೆ, ವೆನ್ ಎ processes are performed in such a way that the last point is identical, last point of a last cycle, last process is identical with the first point of a
ಫಸ್ಟ್ ಪ್ರೊಸೆಸ್. ಇದು ಒಂದು ಪ್ರೊಸೆಸ್, ಇದೊಂದು ಪ್ರೊಸೆಸ್. ಇಲ್ಲಿ ಸೆಕೆಂಡ್ ಪ್ರೊಸೆಸ್ನ ಲಾಸ್ಟ್ ಪಾಯಿಂಟು ಮತ್ತು ಫಸ್ಟ್ ಪ್ರೊಸೆಸ್ನ ಫಸ್ಟ್ ಪಾಯಿಂಟು ಇವು ಎರಡು ವಾಪಸ್ ಪುನಃ ಇಲ್ಲೇ ಬಂದು ಮೀಟ್ ಆಯಿತು ಅಂದರೆ ದೆನ್ ಇಟ್ ಈಸ್ ನಥಿಂಗ್ ಬಟ್ ಅ ಸೈಕಲ್. ಸೊ ಸೈಕಲ್ ಅಂದ ಕೂಡಲೇ ಈಗ ಇದನ್ನು ಕಂಟಿನ್ಯೂಸ್ ಆಗಿ ಡ್ರಾ ಮಾಡಿದ್ರೆ, ಒಂದು ಸರ್ಕಲ್ ಡ್ರಾ ಮಾಡಿದ್ರೆ ಇಟ್ ಈಸ್ ಆಲ್ಸೋ ಒಂದು ಕೈಂಡ್ ಆಫ್ ಅ ಸೈಕಲ್, ಹೌದಲ್ಲ? ಸೈಕಲ್ ಪ್ಯಾಡಲ್ ತೊಳಿತೀರಾ, ಸೊ ಇಲ್ಲಿಂದ ಹಿಂಗೆ ಸ್ಟಾರ್ಟಿಂಗ್ ಬಂದು ಹಿಂಗೆ ವಾಪಸ್ ಹಿಂಗೆ ಹೋಗಿ ಪುನಃ ಈ ಪೊಸಿಷನಿಗೆ ಬಂತು ಅಂದರೆ ದಟ್ ಈಸ್ ಆಲ್ಸೋ ಒಂದು ಸೈಕಲ್. ಇಲ್ಲೂ ಅಷ್ಟೇ ನಮ್ಮ ಥರ್ಮೋಡೈನಮಿಕ್ ಪ್ರೊಸೆಸ್ಗಳಿಗೆ ಏನು ಸ್ಟಾರ್ಟಿಂಗ್ ಪಾಯಿಂಟು ಆಫ್ ಎ ಫಸ್ಟ್ ಪ್ರೊಸೆಸ್ಸಿಂದ ಎಂಡ್ ಪಾಯಿಂಟ್ ಆಫ್ ಎ ಪ್ರೊಸೆಸ್ ಅದನ್ನು ಜಾಯಿನ್ ಮಾಡಿದಾಗ ವಾಟ್ ದ ಗ್ರಾಫ್ ಆರ್ ವಾಟ್ ದ ಸ್ಕೆಚ್ ಯು ಆರ್ ಗೆಟಿಂಗ್ ದಟ್ ಈಸ್ ನಥಿಂಗ್ ಬಟ್ ಅ ಥರ್ಮೋಡೈನಮಿಕ್ ಪ್ರೊಸೆಸ್ ಅಂತ ಕರಿತೀವಿ. ಅದಾದಮೇಲೆ ವೆರಿ ಇಂಪಾರ್ಟೆಂಟು ಥರ್ಮೋಡೈನಮಿಕ್ ಇಕ್ವಿಲಿಬ್ರಿಯಂ. ಓಕೆ, ಥರ್ಮೋಡೈನಮಿಕ್ ಇಕ್ವಿಲಿಬ್ರಿಯಂ ಬಗ್ಗೆ ನಾನು ಹೇಳೋದಾದರೆ, ಥರ್ಮೋಡೈನಮಿಕ್ ಇಕ್ವಿಲಿಬ್ರಿಯಂ ಬಗ್ಗೆ ಮಾತಾಡೋಣ. ನಾನು ಹೇಳಿದೆ ಈ ಪೊಸಿಷನನ್ನು, ಈ ಸ್ಟೇಟ್ ಆಫ್ ಎ ಸಿಸ್ಟಮ್ ಇಟ್ ಈಸ್ ಆಲ್ಸೋ ಇನ್ ದ ಥರ್ಮೋಡೈನಮಿಕ್ ಇಕ್ವಿಲಿಬ್ರಿಯಂ ಕಂಡೀಷನ್, ಇಟ್ ಈಸ್ ಆಲ್ಸೋ ಇನ್ ಎ ಥರ್ಮೋಡೈನಮಿಕ್ ಇಕ್ವಿಲಿಬ್ರಿಯಂ ಕಂಡೀಷನ್. ಹಾಗಾದರೆ ಥರ್ಮೋಡೈನಮಿಕ್ ಇಕ್ವಿಲಿಬ್ರಿಯಂ ಕಂಡೀಷನ್ ಯಾವಾಗ ಹೇಳ್ತೀವಿ? ಅದಕ್ಕೂ ಒಂದು ಡೆಫಿನಿಷನ್ ಇದೆ. ಎ ಸಿಸ್ಟಮ್ ಇಸ್ ಸೆಡ್ ಟು ಬಿ ಇನ್ ಎ ಥರ್ಮೋಡೈನಮಿಕ್ ಇಕ್ವಿಲಿಬ್ರಿಯಂ ಕಂಡೀಷನ್ ಇಫ್ ಇಟ್ ಸ್ಯಾಟಿಸ್ಫೈಸ್, ಇಫ್ ಎ ಸಿಸ್ಟಮ್ ಇಸ್ ಸೆಡ್ ಟು ಬಿ ಇನ್ ಎ ಥರ್ಮೋಡೈನಮಿಕ್ ಇಕ್ವಿಲಿಬ್ರಿಯಂ ಕಂಡೀಷನ್ ಇಫ್ ಇಟ್ ಸ್ಯಾಟಿಸ್ಫೈಸ್. ಇಟ್ ಅಂದರೆ ದಿಸ್ ಸಿಸ್ಟಮ್ ಸ್ಯಾಟಿಸ್ಫೈಸ್ ಥರ್ಮಲ್ ಇಕ್ವಿಲಿಬ್ರಿಯಂ. ಥರ್ಮಲಿನೂ ಸಿಸ್ಟಮ್ ಇಕ್ವಿಲಿಬ್ರಿಯಂ ಕಂಡೀಷನ್ ಇರಬೇಕು. ಅದಾದಮೇಲೆ ದ ಸಿಸ್ಟಮ್ ಶುಡ್ ಬಿ ಇನ್ ಮೆಕ್ಯಾನಿಕಲ್ ಇಕ್ವಿಲಿಬ್ರಿಯಂ ಕಂಡೀಷನ್ ಆ್ಯಂಡ್ ದ ಸಿಸ್ಟಮ್ ಶುಡ್ ಬಿ ಇನ್ ಕೆಮಿಕಲ್ ಇಕ್ವಿಲಿಬ್ರಿಯಂ ಕಂಡೀಷನ್. ಇಫ್ ಆಲ್ ದೀಸ್ ತ್ರೀ conditions are satisfied, then definitely the system is said to be in a thermodynamic equilibrium condition. ಅರ್ಥ ಆಯ್ತಾ? ಡೆಫಿನಿಷನ್ ಏನು ಅಂತ ಹೇಳಿದ್ರೆ, ದ ಥರ್ಮೋಡೈನಮಿಕ್ ಸಿಸ್ಟಮ್, ಎ ಸಿಸ್ಟಮ್ ಇಸ್ ಸೆಡ್ ಟು ಬಿ ಇನ್ ಅ ಥರ್ಮೋಡೈನಮಿಕ್ ಇಕ್ವಿಲಿಬ್ರಿಯಂ ಕಂಡೀಷನ್ ಇಫ್ ದ ಸಿಸ್ಟಮ್ ಇಸ್ ಪೊಸೆಸಿಂಗ್ ಅಥವಾ ದ ಸಿಸ್ಟಮ್ ಇಸ್ ಸ್ಯಾಟಿಸ್ಫೈಯಿಂಗ್ ಥರ್ಮಲ್ ಇಕ್ವಿಲಿಬ್ರಿಯಂ, ಮೆಕ್ಯಾನಿಕಲ್ ಇಕ್ವಿಲಿಬ್ರಿಯಂ ಆ್ಯಂಡ್ ಕೆಮಿಕಲ್ ಇಕ್ವಿಲಿಬ್ರಿಯಂ, ದೆನ್ ಓನ್ಲಿ ವಿ ಕ್ಯಾನ್ ಸೇ ದಟ್ ದ ಸಿಸ್ಟಮ್ ಇಸ್ ಸೆಡ್ ಟು ಬಿ ಇನ್ ಅ ಥರ್ಮೋಡೈನಮಿಕ್ ಇಕ್ವಿಲಿಬ್ರಿಯಂ. ಹಾಗಾದರೆ ಇದನ್ನು ನೋಡೋಣ, ಥರ್ಮಲ್ ಇಕ್ವಿಲಿಬ್ರಿಯಂ ಕಂಡೀಷನ್ ಏನು? ಎ ಸಿಸ್ಟಮ್ ಈಸ್ ಸೆಡ್ ಟು ಬಿ ಇನ್ ಅ ಥರ್ಮಲ್ ಇಕ್ವಿಲಿಬ್ರಿಯಂ ಕಂಡೀಷನ್. ಥರ್ಮಲ್ ಅಂದ್ರೆ ಏನು? ಥರ್ಮಲ್ ಅಂದ್ರೆ ರಿಲೇಟೆಡ್ ಟು ಹೀಟ್, ಹೌದಾ? ಥರ್ಮಲ್ ಅಂದ್ರೆ ಇಟ್ ಈಸ್ ರಿಲೇಟೆಡ್ ಟು ಹೀಟ್. ಹೀಟ್ಗೆ ಸಂಬಂಧಪಟ್ಟಂತೆ ಇದು ರಿಲೇಟ್ ಆಗಿದೆ. ದ ಸಿಸ್ಟಮ್ ಈಸ್ ಸೆಡ್ ಟು ಬಿ ಇನ್ ಅ ಥರ್ಮಲ್ ಇಕ್ವಿಲಿಬ್ರಿಯಂ ಕಂಡೀಷನ್ ಇಫ್ ದರ್ ಈಸ್ ನೋ ಟೆಂಪರೇಚರ್ ಡಿಫರೆನ್ಸ್. ಇಫ್ ದರ್ ಈಸ್ ನೋ ಟೆಂಪರೇಚರ್ ಡಿಫರೆನ್ಸ್ between the parts of the system, then such a system is said to be in a thermal equilibrium. Thermally ಅಂದ್ರೆ ಏನು? ಟೆಂಪರೇಚರ್ ಶುಡ್ ಬಿ ಕಂಪ್ಲೀಟ್ಲಿ ಬ್ಯಾಲೆನ್ಸ್ಡ್. ಥರ್ಮಲ್ ಅಂದರೆ ಹೀಟ್ ಅಂದರೆ ಟೆಂಪರೇಚರ್ ಏನಾಗಿರಬೇಕು? ಇಟ್ ಶುಡ್ ಬಿ ಸೇಮ್ ವಿದಿನ್ ದ ಸಿಸ್ಟಮ್ ಆ್ಯಂಡ್ ಔಟ್ಸೈಡ್ ದ ಸಿಸ್ಟಮ್, ಅಥವಾ ಸರೌಂಡಿಂಗಿಗೆ ಏನಾಗಿರಬೇಕು? ಇಟ್ ಶುಡ್ ಬಿ ಪರ್ಫೆಕ್ಟ್ಲಿ ಬ್ಯಾಲೆನ್ಸ್ಡ್ ಆಗಿತ್ತು ಅಂತ ಹೇಳಿದ್ರೆ, ಅಥವಾ ದರ್ ಇಸ್ ನೋ ಫ್ಲಕ್ಚುಯೇಷನ್ಸ್, ವೇರಿಯೇಷನ್ಸ್ ಇಲ್ಲ ಅಂತ ಹೇಳಿದ್ರೆ, ದೆನ್ ಸಚ್ ಎ ಸಿಸ್ಟಮ್ ಇಸ್ ಸೆಡ್ ಟು ಬಿ ಇನ್ ಅ ಥರ್ಮಲ್ ಇಕ್ವಿಲಿಬ್ರಿಯಂ ಕಂಡೀಷನ್ ಅಂತ ಹೇಳ್ತೀವಿ. ಹಾಗಾದರೆ ಮೆಕ್ಯಾನಿಕಲ್ ಇಕ್ವಿಲಿಬ್ರಿಯಂ ಕಂಡೀಷನ್ ಅಂದ್ರೆ ಏನು? ಮೆಕ್ಯಾನಿಕಲ್ ಅಂತ ಹೇಳ್ಕೊಳ್ಳೆ ನಾವು ಫಸ್ಟು ಬರೋದು ಸ್ಟ್ರಾಂಗ್, ರಿಜಿಡ್ ಅಂತ ಹೇಳ್ತೀವಿ. ಮೆಕ್ಯಾನಿಕಲ್ ಅಂದ್ಕೊಳ್ಳೆ ಇಲ್ಲಿ ವೈಬ್ರೇಷನ್ಸ್ಗಳ ಬಗ್ಗೆನೂ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಸೊ ವೈಬ್ರೇಷನ್ಸ್ಗೆ ರಿಲೇಟೆಡ್ ಆಗಿ ಮೆಕ್ಯಾನಿಕಲ್ ಇಕ್ವಿಲಿಬ್ರಿಯಂ ಹೇಗೆ ಡಿಫೈನ್ ಮಾಡ್ಬೋದು ಅಂತ ಹೇಳಿದ್ರೆ, ದ ಸಿಸ್ಟಮ್ ಈಸ್ ಸೆಡ್ ಟು ಬಿ ಇನ್ ಅ ಮೆಕ್ಯಾನಿಕಲ್ ಇಕ್ವಿಲಿಬ್ರಿಯಂ ಇಫ್ ದೇರ್ ಈಸ್ ನೋ vibrations ಅಥವಾ ಅನ್ಬ್ಯಾಲೆನ್ಸ್ಡ್ ಫೋರ್ಸಸ್ ವಿಚ್ ಆರ್ ಆಕ್ಟಿಂಗ್ ಆನ್ ದ ಸಿಸ್ಟಮ್. ವೈಬ್ರೇಷನ್ಸ್ ಇರ್ಬೋದು. ಯಾವಾಗ ವೈಬ್ರೇಷನ್ಸ್ ಪ್ರೊಡ್ಯೂಸ್ ಆಗುತ್ತೆ? ವೆನ್ ದರ್ ಇಸ್ ಅ ಅನ್ಬ್ಯಾಲೆನ್ಸಿಂಗ್ ಆದಾಗ ದ ಸಿಸ್ಟಮಲ್ಲಿ ಅನ್ಬ್ಯಾಲೆನ್ಸ್ಡ್ ಫೋರ್ಸಸ್ ಆ್ಯಕ್ಟ್ ಆಗ್ತಾ ಇತ್ತು ಅಂತ ಹೇಳಿದ್ರೆ ಏನಾಗುತ್ತೆ? ವೈಬ್ರೇಷನ್ಸ್ ಪ್ರೊಡ್ಯೂಸ್ ಆಗ್ಬೋದು. ಅದಕ್ಕೆ ಅಲ್ಲಿ ಅನ್ಬ್ಯಾಲೆನ್ಸ್ಡ್ ಫೋರ್ಸಸ್ ಯಾವುದು ಇರ್ಬೋದು, ಅನ್ಬ್ಯಾಲೆನ್ಸ್ಡ್ ಫೋರ್ಸಸ್ ಯಾವುದು ಇಲ್ಲ ಅಂತ ಹೇಳಿದ್ರೆ ಸಚ್ ಎ ಸಿಸ್ಟಮ್ ಇಸ್ ಸೆಡ್ ಟು ಬಿ ಇನ್ ಅ ಮೆಕ್ಯಾನಿಕಲ್ ಇಕ್ವಿಲಿಬ್ರಿಯಂ. ಸೊ ಇದರ ಡೆಫಿನಿಷನ್ ಏನಂದ್ರೆ, the system is said to be in a mechanical equilibrium when there is no unbalanced forces or vibrations or anything which is disturbing the system mechanically. So such a system is said to be in a mechanical equilibrium ಅಂತ ಕರಿತೀವಿ. ಅದಾದಮೇಲೆ ಲಾಸ್ಟ್ ಒನ್ ಏನು? ಕೆಮಿಕಲ್ ಇಕ್ವಿಲಿಬ್ರಿಯಂ. ಸೊ ಕೆಮಿಕಲ್ ಇಕ್ವಿಲಿಬ್ರಿಯಂ ಅಂದರೆ ಕೆಮಿಕಲ್ ರಿಯಾಕ್ಷನ್ಸ್ ಏನು ಆಗಬಾರ್ದು ಸಿಸ್ಟಮ್ನಲ್ಲಿ, ಅಥವಾ ಇನ್ಸೈಡ್ ದ ಸಿಸ್ಟಮ್ ಆರ್ ಔಟ್ಸೈಡ್ ಸಿಸ್ಟಮ್ ದರ್ ಶುಡ್ ನಾಟ್ ಬಿ ಎನಿ ಕೆಮಿಕಲ್ ರಿಯಾಕ್ಷನ್ಸ್. ದ ಡೆಫಿನೇಷನ್ ಹೇಗೆ ಹೇಳ್ಬೋದು? ದ ಸಿಸ್ಟಮ್ ಇಸ್ ಸೆಡ್ ಟು ಬಿ ಇನ್ ಅ chemical equilibrium if there is no chemical reaction within the system. ಒಳಗಡೆ ಸಿಸ್ಟಮ್ನ ಒಳಗಡೆ ಕೆಮಿಕಲಿ ರಿಯಾಕ್ಷನ್ಸ್ ಆಗಬಾರ್ದು. ಇದು ಆಗ್ತಾ ಇಲ್ಲ ಅಂತ ಹೇಳಿದ್ರೆ ವಿ ಕ್ಯಾನ್ ಸೇ ದಟ್ ದ ಸಿಸ್ಟಮ್ ಇಸ್ ಸೆಡ್ ಟು ಬಿ ಇನ್ ಅ ಕೆಮಿಕಲ್ ಇಕ್ವಿಲಿಬ್ರಿಯಂ ಕಂಡೀಷನ್. ಸೊ ನೆನ್ಪಿಟ್ಕೊಳ್ಳಿ, ಇದರಲ್ಲಿ ಸ್ಟೇಟ್ ಆಫ್ ಅ ಸಿಸ್ಟಮ್ ಅಂದರೆ
ದ ಕಂಡೀಷನ್ ಆಫ್ ಎ ಸಿಸ್ಟಮ್ ವಿಚ್ ಇಸ್ ಅಬ್ಸರ್ವ್ಡ್ ಬೈ ಸಮ್ ಆಫ್ ದ ಅಬ್ಸರ್ವಬಲ್ ಕ್ವಾಂಟಿಟೀಸ್ ಲೈಕ್ ಪ್ರೆಷರ್, ವಾಲ್ಯೂಮ್, ಟೆಂಪರೇಚರ್. ಇದ್ರದ್ದು ಡೆಫಿನೇಷನು ಸ್ಕೆಚಸ್ ನೆನ್ಪಿಟ್ಕೊಳ್ಳಿ. ಯಾಕಂದರೆ ಫ್ರಮ್ ದ ಸಬ್ಜೆಕ್ಟ್ ಪಾಯಿಂಟ್ ಆಫ್ ವ್ಯೂ, ನಮ್ಮ ಹೀಟ್ ಪವರ್ ಇಂಜಿನಿಯರಿಂಗ್ ಆಟೋಮೊಬೈಲ್ ಸ್ಟೂಡೆಂಟ್ಸ್ಗೆ ಏನು ಸಬ್ಜೆಕ್ಟ್ ಇದೆಯೋ ಅದರಲ್ಲಿ ಇರುವಂತಹ ಸಬ್ಜೆಕ್ಟು ಮತ್ತು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಮಗೆ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಎಲ್ಲ ಬೇಸಿಕ್ಸ್, ಡೆಫಿನೇಷನ್ ಬಂತು, ನೀವು ಡಿಫೈನ್ ಮಾಡಬೇಕು ಆ್ಯಸ್ ವೆಲ್ ಆಸ್ ದ ಸ್ಕೆಚಸ್, ರಿಲೇಟೆಡ್ ಸ್ಕೆಚಸ್ ಹಾಕಬೇಕು. ಆಯಿತಾ? ಇದನ್ನೆಲ್ಲ ಹಾಕಿದ್ರೆ ಇಟ್ ವಿಲ್ ಬಿ ಅ ವೆರಿ ಗುಡ್ ಎಕ್ಸ್ಪ್ಲನೇಷನ್ ಅಥವಾ ಒಂದು ಒಳ್ಳೆಯ ಆನ್ಸರ್ ಅಂತ ಹೇಳ್ಬೋದು. ಇಲ್ಲಿ ನೋಡಿ ಇಟ್ಕೊಳ್ಳಿ ಫ್ರೆಂಡ್ಸ್, P1 ಇನಿಷಿಯಲ್ ಪ್ರೆಷರ್. P1 ಇತ್ತು ಗ್ಯಾಸು ಎಕ್ಸ್ಪಾಂಡ್ ಆಗೋದಕ್ಕಿಂತ ಮೊದಲು ಅಥವಾ ಹೀಟನ್ನು ಅಡಿಷನ್ ಮಾಡೋದಕ್ಕಿಂತ ಮೊದಲು ಏನಾಗಿದೆ, ಇಟ್ ಇಸ್ ಹ್ಯಾವಿಂಗ್ ಇನಿಷಿಯಲ್ ಪ್ರೆಷರ್ ನಾವು ಬೇರೆ ಬೇರೆ ಯೂನಿಟ್ಸಲ್ಲಿ ಡಿನೋಟ್ ಮಾಡ್ತೀವಿ. ಲೈಕ್ ಪಾಸ್ಕಲ್ ಇರ್ಬೋದು, ಬಾರ್ ಇರ್ಬೋದು, ಅಥವಾ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಇರ್ಬೋದು, ಅಥವಾ ಪೌಂಡ್ ಪರ್ ಸ್ಕ್ವೇರ್ ಇಂಚ್ ಇರ್ಬೋದು. ಯಾವುದಾದ್ರೂ ಯೂನಿಟ್ಸನ್ನು ಮೆಷರ್ ಮಾಡ್ಕೊತೀವಿ. ಅದು ಯಾವುದಾದ್ರೂ ತಗೊಳ್ಳಿ, ಇನಿಷಿಯಲ್ ಪ್ರೆಷರ್ ಗೇಜಿಂದ ನೋಟ್ ಮಾಡ್ಕೊಳ್ಬೋದು. ಅದಾದಮೇಲೆ ಯಾವಾಗ ಸಿಸ್ಟಮ್ನಲ್ಲಿ ಗ್ಯಾಸ್ಗೆ ಹೀಟ್ ಎಂಟ್ರಿ ಆಯಿತೋ, ಗ್ಯಾಸ್ನ ಟೆಂಪ್ರೇಚರ್ ಹೆಚ್ಚಾಯಿತೋ, ಆವಾಗ ಟೆಂಪ್ರೇಚರ್ ಹೆಚ್ಚಾದ್ಮೇಲೆ ಪ್ರೆಷರ್ ಹೆಚ್ಚಾಯಿತು, ಪ್ರೆಷರ್ ಹೆಚ್ಚಾದ್ಮೇಲೆ ಅದು ಪಿಸ್ಟನನ್ನು ದೂಡತ್ತೆ, ಮುಂದ್ಗಡೆ ಎಕ್ಸ್ಪಾಂಡ್ ಆಗೋದಕ್ಕೂ ನೋಡುತ್ತೆ. ಆವಾಗ ಏನಾಯಿತು, ವಾಲ್ಯೂಮ್ ಹೆಚ್ಚಾಯಿತು, ಒಳಗಡೆ ಇರುವಂಥ ಪ್ರೆಷರು ಕಮ್ಮಿ ಆಗುತ್ತೆ. ನೋಡಿ, ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ. ಪ್ರೆಷರ್ ಯಾವಾಗ ಕಮ್ಮಿ ಆಗುತ್ತೆ, ಒಂದು ಕ್ಲೋಸ್ಡ್ ಸಿಸ್ಟಮ್, ಒಂದು ಕ್ಲಾಸ್ ರೂಮ್ ಅಂತ ತಿಳ್ಕೊಳ್ಳಿ. ಈ ಕ್ಲಾಸ್ ರೂಮ್ನಲ್ಲಿ ಏನಾಗಿದೆ, ಗ್ಯಾಸ್ ಪ್ರೆಷರ್ ಹೆಚ್ಚಾಗಿದೆ ಅಂತ ತಿಳ್ಕೊಳ್ಳಿ. ಗ್ಯಾಸ್ ಪ್ರೆಷರ್ ಹೆಚ್ಚಾಯಿತು, ಅದನ್ನು ಕಮ್ಮಿ ಮಾಡೋದಾದ್ರೆ ಸಡನ್ನಾಗಿ ಮಿಡ್ಲಲ್ಲಿ ಒಂದು ಗೋಡೆಯನ್ನು ಹಾಕಿರ್ತೀನಿ ನಾನು, ಆಯಿತಾ? ಒಳಗಡೆ ಆ ಗೋಡೆ ಒಳಗಡೆ ಏನಾಯಿತು, ಗ್ಯಾಸ್ ಪ್ರೆಷರ್ ಅಥವಾ ಏನೋ ಒಂದು ಹೊಗೆ ಹಾಕ್ಬೋದು, ಅಥವಾ ಒಂದು ಪ್ರೆಷರ್ ಹೆಚ್ಚಾಗಿದೆ, ಗ್ಯಾಸ್ ಪ್ರೆಷರ್ ಹೆಚ್ಚಾಗಿದೆ ಅಂತ ತಿಳ್ಕೊಳ್ಳಿ. ಸಡನ್ನಾಗಿ ನಾನು ಆ ನಡುವಿನ ಗೋಡೆಯನ್ನು ಓಪನ್ ಮಾಡಿಬಿಟ್ರೆ ಏನಾಗುತ್ತೆ, ಒಳಗಡೆ ಇರುವಂತಹ ಇನ್ಸೈಡ್ ಪ್ರೆಷರ್ ಏನಾಯಿತು, ಅದು ಎಲ್ಲ ಕಡೆ ಎಕ್ಸ್ಪಾಂಡ್ ಆಗೋದಕ್ಕೆ ನೋಡುತ್ತೆ. ಎಕ್ಸ್ಪಾಂಡ್ ಆಗುತ್ತೆ ಅಂದರೆ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಸೊ ದಟ್ ಏನಾಯಿತು, ಒಳಗಡೆ ಇರುವಂಥ ಇನಿಷಿಯಲ್ ಪ್ರೆಷರು ಕಮ್ಮಿ ಆಗಿಬಿಡುತ್ತೆ. ಯಾಕೆ? ಬಿಕಾಸ್ ವಾಲ್ಯೂಮ್ ಹೆಚ್ಚಾಯಿತು. ವಾಲ್ಯೂಮ್ ಹೆಚ್ಚಾದ ಕೂಡ ಏನಾಗುತ್ತೆ, ಒಳಗಡೆ ಇರುವಂತಹ ಪ್ರೆಷರ್ ಏನಾಯಿತು, ಅದು ಎಲ್ಲ ಕಡೆ ಗ್ಯಾಸ್ ಎಲ್ಲ ಕಡೆ ಸೇರ್ಕೊಳ್ಳೋಕೆ ನೋಡ್ತದೆ. ಬಿಕಾಸ್ ಆಫ್ ವಿಚ್ ಪ್ರೆಷರ್ ಈಸ್ ಡಿಕ್ರೀಸಿಂಗ್, ಅಟ್ ದ ಸೇಮ್ ಟೈಮ್ ವಾಲ್ಯೂಮ್ ಎಕ್ಸ್ಪಾಂಡ್ ಆಗುತ್ತೆ. ಇದು ಕ್ಲೋಸ್ಡ್ ಸಿಸ್ಟಮಲ್ಲಿ. ಸೊ ಇದು ಸ್ಟೇಟ್ ಆಫ್ ಎ ಸಿಸ್ಟಮ್. ಇದು ಒಂದು ಇಕ್ವಿಲಿಬ್ರಿಯಂ ಕಂಡೀಷನಲ್ಲಿದೆ, ಇದು ಒಂದು ಇಕ್ವಿಲಿಬ್ರಿಯಂ ಕಂಡೀಷನಲ್ಲಿದೆ ಅಂತ ನಾವು ಅಸ್ಯೂಮ್ ಮಾಡ್ಕೊತೀವಿ. ಓಕೆ, ಅದಾದಮೇಲೆ ಇದು ಸ್ಟೇಟ್ ಆಫ್ ಎ ಸಿಸ್ಟಮ್ಗಳ ಬಗ್ಗೆ ಆಯಿತು. ಇದು ಥರ್ಮೋಡೈನಮಿಕ್ ಪ್ರೊಸೆಸ್ಗಳ ಬಗ್ಗೆ ಹೇಳ್ತಿದೆ. ಥರ್ಮೋಡೈನಮಿಕ್ ಪ್ರೊಸೆಸ್ ಅಂದ್ರೇನು, ಸಿಸ್ಟಮ್ ಚೇಂಜಸ್ ಇಟ್ಸ್ ಸ್ಟೇಟ್ ಫ್ರಮ್ ಒನ್ ಇಕ್ವಿಲಿಬ್ರಿಯಂ ಕಂಡೀಷನ್ ಟು ದ ಅನದರ್ ಇಕ್ವಿಲಿಬ್ರಿಯಂ ಕಂಡೀಷನ್. ದ ಸಕ್ಸೆಸಿವ್ ಪಾತ್ ಥ್ರೂ ವಿಚ್ ಇಟ್ ಹ್ಯಾಸ್ ಟ್ರಾವೆರ್ಸ್ಡ್ ಈಸ್ ಕಾಲ್ಡ್ ಆಸ್ ಪ್ರೊಸೆಸ್. ಇಲ್ಲೂ ಅಷ್ಟೇ, ಇಟ್ ಈಸ್ ಚೇಂಜಿಂಗ್ ಇಟ್ಸ್ state from one second equilibrium condition to the first. So the successive path through which it has traveled, ಅಂದರೆ ಪಿಸ್ಟನ್ ಏನಾಗ್ತದೆ, ರಿಟರ್ನ್ ಆಗ್ತದೆ. ಫಸ್ಟಲ್ಲಿ 1 to 2ದಲ್ಲಿ ಈ ಥರ ಬಂತು, ಸೆಕೆಂಡಲ್ಲಿ ಏನಾಗುತ್ತೆ 2 to 1 ಹೋಗುತ್ತೆ. ಆ ಟೈಮ್ನಲ್ಲಿ ಇಫ್ ಯು ನೋಟ್ ಡೌನ್ ದ ಪ್ರೆಷರ್ ಆ್ಯಂಡ್ ವಾಲ್ಯೂಮ್ ಆ್ಯಂಡ್ ಪ್ಲಾಟ್ ಎ ಗ್ರಾಫ್ ಲೈಕ್ ದಿಸ್, ದೆನ್ ಡೆಫಿನೆಟ್ಲಿ ಯು ವಿಲ್ ಗೆಟ್ ದ ಗ್ರಾಫ್ ಲೈಕ್ ದಿಸ್. ಓಕೆ, ಸೊ ಇದು ಏನಾಯಿತು, ಇದೊಂದು ಪ್ರೊಸೆಸ್. ಯಾವಾಗ ಒಂದು ಪ್ರೊಸೆಸ್ ಇಲ್ಲಿ ಸ್ಟಾರ್ಟ್ ಆಗಿ ಇಲ್ಲಿ ಎಂಡ್ ಆಗಿ ಮತ್ತು ಇಲ್ಲಿಂದ ಇಲ್ಲಿಗೆ ವಾಪಸ್ ಹೋಗುತ್ತೋ, ಲಾಸ್ಟ್ ಪಾಯಿಂಟಿಗೆ ಬಂದು ಮೀಟ್ ಆಯಿತು ಅಂತ ಹೇಳಿದ್ರೆ ಇದನ್ನು ಏನಂತ ಕರಿತೀವಿ, ಥರ್ಮೋಡೈನಮಿಕ್ ಪ್ರೊಸೆಸ್ ಅಂತ ಕರಿತೀವಿ. ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಥರ್ಮೋಡೈನಮಿಕ್ ಪ್ರೊಸೆಸ್ಗಳಿದ್ದಾವೆ. ಓಕೆ, ಸೊ ಇಲ್ಲಿ ಪ್ರೊಸೆಸ್ 1 2 3 4 ಅಂತ ಬರುತ್ತೆ. 1 2 3 4 ಅಂತ ಥರ್ಮೋಡೈನಮಿಕ್ ಪ್ರೊಸೆಸ್ಗಳ ಬಗ್ಗೆ ಹೀಟ್ ಪವರ್ ಇಂಜಿನಿಯರಿಂಗ್ ಆಫ್ ಆಟೋಮೊಬೈಲ್ ಡಿಪಾರ್ಟ್ಮೆಂಟ್ ನೀವು ಕಲಿಯೋದಾದರೆ ತುಂಬ ಪ್ರೊಸೆಸ್ಗಳಿದ್ದಾವೆ, ಅದನ್ನು 3ನೇ ಚಾಪ್ಟರ್ನಲ್ಲಿ ಕಲಿತೀರಾ. ಸೊ ಬಿಫೋರ್ ದ್ಯಾಟ್ ಪ್ಲೀಸ್ ಕಾನ್ಸಂಟ್ರೇಟ್ ಥರ್ಮೋಡೈನಮಿಕ್ ಪ್ರೊಸೆಸ್, ಥರ್ಮೋಡೈನಮಿಕ್ ಸೈಕಲ್. ನೋಡಿ, ಇನ್ನೊಂದು ಪಾಯಿಂಟ್ ಹೇಳಬೇಕು. ಏನಂತ ಹೇಳಿದ್ರೆ, ಎಲ್ಲಿ ನೋಡಿದ್ರು ಥರ್ಮೋಡೈನಮಿಕ್ಸ್ ಅಂತ ಹೇಳ್ತಾ ಇದ್ದಾರೆ, ಥರ್ಮೋಡೈನಮಿಕ್ಸ್ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಫಸ್ಟ್ ಡೆಫಿನೇಷನ್ಗೆ ಬನ್ನಿ. ಥರ್ಮೋಡೈನಮಿಕ್ಸ್ ಅಂದ್ರೆ ಏನು? ಥರ್ಮೋಡೈನಮಿಕ್ಸ್ ಅಂದರೆ ಇಟ್ಸ್ ಎ ಡೆಫಿನೆಟ್ ಏರಿಯಾ ವೇರ್ ಸಮ್ ಥರ್ಮೋಡೈನಮಿಕ್ಸ್ ಡೆಫಿನೇಷನ್ ಏನು? ಎನರ್ಜಿ ಪೊಸೆಸ್ಡ್ ಬೈ ದ ಗ್ಯಾಸಸ್ ಆ್ಯಂಡ್ ವೇಪರ್ಸ್. ಎನರ್ಜಿ ಪೊಸೆಸ್ಡ್ ಬೈ ದ ಗ್ಯಾಸಸ್ ಆ್ಯಂಡ್ ವೇಪರ್ಸ್. ಇಲ್ಲಿ ನೋಡಿ, ಯಾವಾಗ ನಾವು ಥರ್ಮೋಡೈನಮಿಕ್ ವರ್ಡ್ ಯೂಸ್ ಮಾಡ್ತೀವಿ ಅಂದರೆ ದೇರ್ ಮಸ್ಟ್ ಬಿ ಅ ಎನರ್ಜಿ ಪೊಸೆಸ್ಡ್ ಬೈ ದ ಗ್ಯಾಸಸ್ ಆ್ಯಂಡ್ ವೇಪರ್ಸ್, ದೆನ್ ಓನ್ಲಿ ವಿ ಕ್ಯಾನ್ ಸೇ ದಟ್ ಥರ್ಮೋಡೈನಮಿಕ್ ಪ್ರೊಸೆಸ್. ಬರೀ ಸಿಂಪ್ಲಿ ಪ್ರೊಸೆಸ್ ಹೇಳೋದಾದ್ರೆ ನಾನು ಕಾಲೇಜಿಂದ 9 ಗಂಟೆಗೆ ಕಾಲೇಜಿಗೆ ಬಂದೆ, ಮನೆಯಿಂದ 1 ಗಂಟೆ ಆದಮೇಲೆ ಮನೆಗೆ ಹೋಗ್ತಾ ಇದ್ದೀನಿ. ಇದು ಒಂದು ಪ್ರೊಸೆಸ್, ಬಟ್ ಐ ಕ್ಯಾನ್ ನಾಟ್ ಸೇ ಇಟ್ ಈಸ್ ಅ ಥರ್ಮೋಡೈನಮಿಕ್ ಪ್ರೊಸೆಸ್. ವೈ? ಬಿಕಾಸ್ ದರ್ ಮೇ ನಾಟ್ ಬಿ ಎ ಎನರ್ಜಿ ವಿಚ್ ಮೇ ನಾಟ್ ಬಿ ಪ್ರೊಸೆಸ್ಡ್ ಬೈ ದ ಗ್ಯಾಸಸ್ ಆ್ಯಂಡ್ ವೇಪರ್ಸ್. ಸೊ ಅದಕ್ಕೆ ಅದನ್ನು ನಾರ್ಮಲ್ ಪ್ರೊಸೆಸ್ ಅಂತ ತಿಳ್ಕೊಳ್ಳಿ. ಥರ್ಮೋಡೈನಮಿಕ್ ಬಂತು ಅಂದ್ಕೂಡಲೇ ನೀವು ನೆನ್ಪಿಡಬೇಕು, ಎನರ್ಜಿ ಪ್ರೊಸೆಸ್ಡ್ ಬೈ ದ ಗ್ಯಾಸಸ್ ಆ್ಯಂಡ್ ವೇಪರ್ಸ್. ಸೊ ಇಲ್ಲೂ ಅಷ್ಟೇ, ಸೈಕಲ್ ಆಗುವಾಗಲೂ ಎನರ್ಜಿ ಪ್ರೊಸೆಸ್ಡ್ ಬೈ ದ ಗ್ಯಾಸಸ್ ಆ್ಯಂಡ್ ವೇಪರ್ಸ್ ಟು ಕಂಪ್ಲೀಟ್ ದ ಸೈಕಲ್. ಇಲ್ಲೂ ಅಷ್ಟೇ, ಥರ್ಮೋಡೈನಮಿಕ್ ಇಕ್ವಿಲಿಬ್ರಿಯಂ ಕಂಡೀಷನ್ ಅಂದರೆ ಡ್ಯೂರಿಂಗ್ ದ ಇಕ್ವಿಲಿಬ್ರಿಯಂ ಕಂಡೀಷನ್ ದರ್ ಈಸ್ ಅ ಎನರ್ಜಿ ವಿಚ್ ಇಸ್ ಪ್ರೊಸೆಸ್ಡ್ ಬೈ ದ ಗ್ಯಾಸಸ್ ಆ್ಯಂಡ್ ವೇಪರ್ಸ್. ಇಲ್ಲಿ ನೋಡಿ, ಎನರ್ಜಿ ಗ್ಯಾಸ್ಗಳಿಗೆ
ಸಿಗ್ತಾ ಇದೆ. ಸೊ ಬಿಕಾಸ್ ಆಫ್ ವಿಚ್ ಏನಾಗ್ತಾ ಇದೆ, ಪ್ರೆಷರ್, ವಾಲ್ಯೂಮ್, ಟೆಂಪರೇಚರ್ ಚೇಂಜಸ್ ಆಗ್ತಾ ಇದ್ದಾವೆ. ಸೊ ಇದು ರಿಗಾರ್ಡಿಂಗ್ ದ ಸ್ಟೇಟ್ ಆಫ್ ಎ ಸಿಸ್ಟಮ್, ಅದಾದಮೇಲೆ ಥರ್ಮೋಡೈನಮಿಕ್ ಪ್ರೊಸೆಸ್, ಅದಾದಮೇಲೆ ಥರ್ಮೋಡೈನಮಿಕ್ ಸೈಕಲ್ ಆ್ಯಂಡ್ ದೆನ್ ಥರ್ಮೋಡೈನಮಿಕ್ ಈಕ್ವಿಲಿಬ್ರಿಯಮ್ ಆಯಿತು. ಅದಾದಮೇಲೆ ಅದರ ಟೈಪ್ಸ್ಗಳನ್ನು ನೋಡಿದ್ರೆ. ಸೊ ಇದು ಇವತ್ತಿನ lecture session. So those who have seen, thank you very much. Okay.